ಭೋಸ್ಡಿ ಮಗ ಯಾವ ಬರದ ಅಂದಾಗ ಶಿಷ್ಟ ಬಂತು. ಹೌದು ಹೌದು ಅಂದ್ರ ನೀರಿನ ಮ್ಯಾಗ ನೀರ ಅಂತ ಬರದಿಲ್ಲಿದ ರಾಗ. ಹೌದು ಹೌದು ನಾನು ನಾಲ್ಗಿ ಮ್ಯಾಗ ಬರೆದಿದ ವಿಷಯ ಕೇಳಿಲ್ಲ ನಿನಗ, ನಿನಗ ತಿಳಿದಷ್ಟು ನೀನಿ ಹೇಳಿದಿ ಸಬದಾಗ. ಆದ್ರ ನಾಲ್ಗಿ ಮೇಲೆ ಆ ಕವಿರತ್ನ ಕಾಳಿದಾಸಗ ಕಾಳಕಾದೇವಿ ಬರ್ದಾಳಂತ ಹಿಂಗ ಸೃತಿ ಅದ. ಹೌದು ನಾಲ್ಗಿ ಮ್ಯಾಗ ಬರೆದ್ರೆ ತೊಗಲದ ಇಲ್ಲ ಅಲ್ಲಿ ಅದಲ್ರಿ ಮಾಸ್ತರ. ನಾ ಏನು ಹೇಳಿನಿ? ನೀರಿನ ಮೇಲೆ ಹೇಳಿದೆ ನಾವು. ಮತ್ತು ನೀರಿನ ಮ್ಯಾಗ ನೀರು ಎತ್ತು ಬರೀಬೇಕು, ಬೆಂಕಿ ಮೇಲೆ ಬೆಂಕಿ ಎತ್ತು ಬರೀಬೇಕು, ಗಾಳಿ ಮ್ಯಾಗ ಗಾಳಿ ಎತ್ತು ಬರೀಬೇಕು ಅಂತ ನಾ ಹೇಳಿನಿ. ಹೌದು ಹೌದು ಇವು ಬರೆಯಕ್ ಬರಂಗಿಲ್ಲ. ಹೌದಲ್ರಿ ಬರೀಕ್ ಬರಂಗಿಲ್ರಿ ಮಾಸ್ತರ. ಇವು ಮಸ್ಮಾಳವ್ರು ಒರಿಜಿನಲ್ ಗಂಟಿವು. ಇವು ಅಡಿಗೆ ಬರೆಯಕ್ ಬರಂಗಿಲ್ಲ, ತೆಗಿಯಕ್ ಬರಂಗಿಲ್ಲ. ಹೌದು ಯಾಕೆ ಬರಂಗಿಲ್ಲ ತಿಳ್ಕೊ, ಗಂಡಿನ ವಸ್ತುಗಳದಾವ ಅವು. ಹೌದು ಗಾಳಿ ಇಲ್ಲದೆ ಈ ಜಗತ್ತೇ ನಡಿಲಕ್ಕ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲಲ್ರಿ ಮಾಸ್ತರ. ಹಂಗ ಗಾಳಿ ಹಂಗ ಕಾಣಂಗಿಲ್ಲ, ಹಂಗ ಜೀವ ಕಾಣಂಗಿಲ್ಲ. ಹೌದು ಹೌದು ಹಿಂಗ ಈ ಸ್ವರೂಪದಲ್ಲಿ ನಾ ಹೇಳಿನಿ. ಹೌದಲ್ರಿ ಮಾಸ್ತರ. ಯಾವ್ರಾಗಾರ ಬಡಿಸ್ಕೊಂಡಿ ಅಂತ ಬಡಿತಾರ. ಬೋಸಡಿ ಮಗ ಬಡಿಸ್ಕೊಂಡಿ ಅಂತ ಬೋಸಡಿ ಮಗ ಮುಗಳೇ ಹಾಲು ಬಂದವನು ಬಡಿಲಕ್ಕ ಅವ್ರಿಗೆ. ಹೌದು ಹೌದಲ್ರಿ. ಅದಕ್ಕೆ ಹೆಂಗೈತಿ ತಿಳ್ಕೊ. ಹೌದು ಬೋಸಡಿ ಮಗ ತತ್ತ ಇವ ಎಂತ ಇವ ಬೋಸಡಿ ಮಗಾನೆ ಅಂತ ನನಗಂತ ಅಂದಾರಲ್ರಿ ಮಾಸ್ತರ. ಬೇಗಳ ನನಗೆ ಹತ್ತಂಗಿಲ್ಲ ಅದು ತಿಳ್ಕೊ. ಹೆಂಗ್ರಿ ಮಾಸ್ತರ ಅದು? ರಂಡಿ ಮಗನೇ. ಹೌದು ಹೌದು ರಂಡಿ ಹೆಣ್ಮಗಳಾದ್ರೂ ಬರೀ ಮಗ ಅಷ್ಟೇ ಮೊಲ ಸಾಬ್ ಹೊರಗೆ. ಹೌದು ಹೌದು ಸುಳಿ ಮಗನೇ. ಸುಳಿ ಹೆಣ್ಮಗಳಾದ್ರೂ ಮಗ ಅಷ್ಟೇ ನಾ ಕಡೆಯಕ್ಕೆ. ಹೌದು ಹೌದಲ್ರಿ. ನನಗೆ ಗಂಡ್ಮಕ್ಳಿಗೆ ಒಂದು ಶಬ್ದ ಹತ್ತಂಗಿಲ್ಲ. ಇದು ತಲೆಯಾಗ ಏನು ಶಬ್ದ ಹಾಕಿದ್ರು ಹೆಣ್ಣಿಗೆ ಹಾಕ್ತದ. ಅದಕ್ಕೆ ನಾನು ಬೇಗಳ ಉಪಯೋಗ ಪಡಿಸಾಗ ನೀ ಒಳ್ಳೆ ಲೆಕ್ಕದ ಮ್ಯಾಗ ಉಪಯೋಗ ಪಡಿಸತ್ ಹೇಳಿದ. ಹೌದಲ್ರಿ ನಿನ್ನ ಬಾಯಿಲೆ ನೀನೇ ಬೋಸಡಿ ಮಗ ಅನೇಬಾರ್ದ. ಹೌದು ಹೌದಲ್ರಿ. ಬೋಸಡಿ ಅಂದ್ರೆ ಹೆಣ್ಮಗಳು ಹತ್ತಿಲ್ಲದ. ಹತ್ತಲ್ರಿ ಮಾಸ್ತರ. ಬರೇ ಮಗ ಅಟ್ಟೆ ನಾ ಮೌಲಾ ಸಾಬ. ಹೌದು ಹೌದು ಮೌಲಾ ಸಾಬ ಕ್ಯಾ ಕರೆಗ. ಹೌದು ಅದಕ್ಕೆ ಅದು ಎಮ್ಮಿ ತನ್ನ ಮಾತು. ಹೌದಲ್ರಿ. ಆ ಎಮ್ಮಿ ಏನದ ಹಾರಬೇಕಂದ್ರೆ ಬೆದಿಗೆ ಬೆದೀತದ, ಉಚ್ಚಿ ಕುಡಿದು ಹಾರ್ತದ, ಹಾರಬಾರ್ದು ಅಂತ ಹೇಳಿದ್ರು. ಹೌದಲ್ರಿ ಮಾಸ್ತರ ಹೇಳ್ಯಾರ. ಹೌದಲ್ಲ? ಹೌದು ಹೌದು ಆದ್ರ ಆ ಪ್ರಾಣಿಗಳ ಪ್ರಕೃತಿ ನೇಮ ನಿಸರ್ಗದಂತೆ ಅವು ಕೂಡ್ತಾವು. ಹೌದು ಹೌದು ಯಾಕ ತಿಳ್ಕೊ, ಈ ಮನುಷ್ಯ ಪ್ರಾಣಿಗತ್ಲೆ ಯಾವಾಗ ಬೇಕಾ ಅವಾಗ ಹೋಗಂಗಿಲ್ಲ. ಹೌದು ಹೌದು ಅಧ್ಯಾತ್ಮ ನಿನಗೆ ಹೇಳ್ತೀನಿ. ಅದು ಏನು ಮಾಡ್ತೈತಪ್ಪ ಅಂದ್ರೆ ಇದೇನು ಕೆಲಸಕ್ಕೆ ಬಂದೈತೋ ಇಲ್ಲ ಅಂತ ನೋಡ್ತತಿ. ಹೌದು ಹೌದಲ್ರಿ ಮಾಸ್ತರ. ಕರೆಯದ್ರ ಸುಳ್ಳತ್ರಿ, ಅದು ಕೆಲಸಕ್ಕೆ ಬಂದೈತೋ ಏನಿಲ್ಲ. ಹೌದು ಹೌದು ಇರ್ಲಿಕ್ಕಂದ್ರೆ ಹಾರಂಗಿಲ್ಲದ. ಹೌದಲ್ರಿ ಮಾಸ್ತರ. ಹುಚ್ಚುಗಳೇ ಹಿಂಗೆ ಮಾಡ್ಕೊಂಡ್ರಿ ಊರು ಹದಿಗಡಿಸಿಟ್ಟು ಹೋಗಿರಿ. ಹೌದು ಹೌದು ಅದು ಯಾಕ ತಿಳ್ಕೊ, ಇದು ಎಲ್ಲಿ ಬೆದಿಗೆ ಬಂದದೋ ಇಲ್ಲೋ ಅಂತ ನೋಡ್ತಾನೆ. ಹೌದು ಹೌದು ಅವಕ್ಕ ಮೂಕ ಪ್ರಾಣಿಗಳದಾವ, ಮನುಷ್ಯರದ ಹಂಗಲ್ಲ. ಮನುಷ್ಯರ ಹಂಗಲ್ರಿ. ಇದು ಮುಟ್ಟಾದ 5ನೇ ದಿವಸದ ನಂತರ ಬೇಕಾದಲ್ಲಿ ಇವ ಬೇಕಾದಾಗ ಹೋಗ್ತಾನೆ. ಹೌದು ಹೌದು ಮನುಷ್ಯರಿಗೆ ತಿಳುವಳಿಕೆ ಅದ. ಪ್ರಾಣಿಗಳಿಗೆ ವಿಶೇಷವಾದಂತ ಜ್ಞಾನ ಭಗವಂತ ಕೊಟ್ಟನ. ಹೌದಲ್ರಿ ಮಾಸ್ತರ. ಒಂದು ಹುಂತನೇ ಇರ್ಲಿ, ಒಂದು ಕುರಿನೇ ಇರ್ಲಿ, ಒಂದು ಯಾವೇ ಪ್ರಾಣಿಗಳು ಅವು ಯಾವಾಗ ಕೂಡ್ಬೇಕನ್ನುವಂಥದ್ದು ಭಗವಂತ ಅನುಗ್ರಹ ಮಾಡ್ಯಾನ ಅವಕ್ಕ. ಹೌದು ಹೌದು ಅವಾಗ ಕೂಡ್ತಾವ. ಹೌದಲ್ರಿ. ಈ ಮಾನವ ಮನುಷ್ಯ ಅನ್ಕಿತ ಜ್ಞಾನ ಹೆಚ್ಚಿಗಿರ್ತದ ಅವಕ್ಕ. ಹೌದು ಹೌದು ಅದು ಇದ್ರ ಹುಚ್ಚಿ ಕುಡಿತದ, ಇದು ನೋಡೋದು ಹುಚ್ಚಿ ಕುಡಿದ. ಹೌದು ಹೌದಲ್ರಿ. ಮೊದಲು ಅಧ್ಯಾತ್ಮ ತಿಳ್ಕೋರಿ. ಹೌದು ಹೌದು ಅದಕ್ಕೆ ಹ್ಯಾಂಗ ತಿಳ್ಕೊ, ನೀನು ನಾವು ಮಾನವರು ಬೇರೆ, ಅವರು ಪ್ರಾಣಿ ಪಕ್ಷಿಗಳ ವ್ಯವಹಾರ ಬೇರೆ. ಹೌದು ಹೌದು ಆ ಪ್ರಾಣಿಗಳಿಗೆ ಒಂದೊಂದು ವಿಶೇಷವಾದಂತಹ ಜ್ಞಾನ ಭಗವಂತ ಕೊಟ್ಟನ. ಹೌದಲ್ರಿ ಕೊಟ್ಟಾನ. ಅವು ತನ್ನ ವ್ಯವಹಾರ ಪ್ರಕಾರ ತಾವು ಮಾಡ್ತಾವ. ಹೌದು ಹೌದು ಅದಕ್ಕೆ ಅದು ಬೆದಿ ಇಲ್ದಾಗ ಅದು ನಿಂದ್ರಂಗಿಲ್ಲ. ಹೌದು ಹಂಗಾಕಿ ತೆಗದ. ಹೌದು ಇದ್ರದ್ದು ವ್ಯವಹಾರ ಬೇರೆ, ಅದರದ್ದು ವ್ಯವಹಾರ ಬೇರೆ. ಹೌದು ಹೌದು ಮತ್ತ ಒಂದೊಂದು ಹಾರ್ಲಾರ್ದು ಹೋರಿದು ಅಂತ ಹೇಳನೆ. ಹೌದಲ್ರಿ ಮಾಸ್ತರ. ಅದನ್ನ ಒಂದು ಹೇಳೋನು ನಡಿ ಹೇಳ್ರಿ. ಯಾಕ ತಿಳ್ಕೊ, ಆ ಲಕ್ಷಣ ಸಿದ್ಲಿಂಗ ಮುತ್ತಾರ ಕಾಲದಲ್ಲಿ ಒಂದು ಗೂಳಿ ಇತ್ತು. ಹೌದು ಹೌದು ಶಂಕರಲಿಂಗೇಶ್ವರ್ ಏನು ಹೇಳಿದ್ರು, ಮುಂದೆ ಒಂದು ಗೋಳಿ ಹುಟ್ಟಿ ಬರ್ತದೆ ನೋಡಿಲಿ, ಆ ಗೂಳಿ ಆಗಿ ನಿನಗೆ ದಾರಿ ತೋರಿಸ್ತದ ಅಂತ ಹೇಳಿದ್ರು. ಹೌದು ಹೌದು ಜಲಮಿರುತನ ಆಕಳಿ ಮೇಲೆ ಹಾರ್ಲಿಲ್ಲ ಗೂಳಿ. ಹೌದಲ್ರಿ ಮಾಸ್ತರ, ಹಾರಿಲ್ಲ. ಇಂಥವು ಹುಟ್ಟ್ಯಾವ ಜಗತ್ನ್ಯಾಗ. ಹೌದು ಹೌದಲ್ರಿ. ಮೂಸಿ ನೋಡೋದು ಬೇಡ, ಹಾರೋದು ಬೇಡ ಅಂತ ಅಂಥವು ಅದಾವು. ಯಾಕ ತಿಳ್ಕೊ, ಯಾವ್ಯಾವ ಭಗವಂತ ಅನುಗ್ರಹ ಮಾಡ್ಯಾನ ಹಂಗ ಅವು ಆಗ್ಯಾವು. ಅದಕ್ಕೆ ಮಾತ ಮಿತವಾಗಿರ್ಬೇಕು. ಮಾತು ಮಾಣಿಕ್ಯದ, ಮಾತು ಘಾತದ. ಹೌದಲ್ರಿ ಮಾಸ್ತರ. ಹೌದಲ್ಲ? ಅದಕ್ಕೆ ಈ ಜೀವದ ಛಾಯ ಹಿಂಗದ. ರಾಮನಕ್ಕಿಂತ ಸೀತಾ ಎರಡು ಸಣ್ಣಕ್ಕಿದ್ರು ಲಗ್ನ ಮಾಡಂತ. ಅದನ್ನ ಕೇಳ್ರಿ ಮಾಸ್ತರ. ಹೌದು ಕೇಳಲ್ರಿ. ಅಂದ್ರ 4,32,000 ಸೀತಾ ದೊಡ್ಡಕ್ಕಿದ್ರ ನಾ ಹೇಳ್ತೀನಿ ಅಂತ ಇವ್ರು ತಿಳ್ದಾರ. ಹೌದು ಹೌದು ಹಂಗೇನು ತಿಳ್ಕೊಬೇಡ ನೀ. ಮೊದಲ ಆತ್ಮರಾಮ, ಪರಶುರಾಮ, ರಾಮ. ಹೌದು ಹೌದು 6,60,000 ವರ್ಷ ರಾಮ ದೊಡ್ಡವ ಸೀತನಕ್ಕಿಂತ. ಹೌದು ಹೌದಲ್ರಿ. 6,60,000 ವರ್ಷ. ಹೌದು ಹೌದು ಇದು ಎದುರಾಗಿ ಹೇಳ್ತೈತಪ್ಪ ಅಂತ ಹೇಳಿದ್ರ ಅಂದೇಳಿ ಮಾಸ್ತರ ಪದಾನೇ ಬರ್ದಿಟ್ಟಾನೆ. ಹೌದಲ್ರಿ ಮಾಸ್ತರ ಬರ್ದಾರ. ಮನೋಹರ ರಾಮಾಯಣ
ಮತ್ತು ತೊರವಿ ರಾಮಾಯಣ ಅನೇಕ ರಾಮಾಯಣದೊಳಗೆ ಲೇಖ ಕೊಡ್ತೈತೆ. ಹಂಗೆ ಕೆಲವೊಂದು ವಾಲ್ಮೀಕಿ ರಾಮಾಯಣದೊಳಗೆ 4,32,000 ವರ್ಷ ಸೀತಾ ರಾಮಗೆ ಲಗ್ನ ಆಗಾಗ ವಯಸ್ಸಿತ್ತು ಅಂತ ಅದು ಕೆಲವೊಂದು ಹೇಳ್ತಾರೆ. ಹೌದಲ್ರಿ. ಆದ್ರೆ ನಾನು ಆ ಪಾಯಿಂಟ್ ಹಿಡಿದ್ರೆ ಈ ಪಾಯಿಂಟ್ ಕಂಬಿಡ್ತದೆ. ಮೊದಲು ನಮ್ಮ ಆತ್ಮರಾಮ ಪರಶುರಾಮ ರಾಮ. ಹೌದು 3 ಸಾರಿ ರಾಮ ಅಂತ ನಮ್ಮ ರಾಮಗೆ ಹೆಸರದ. ಹೌದಲ್ರಿ. ಸೀತಾಗ 3 ಸಾರಿ ಹೆಸರು ಇಲ್ಲದ. ಇಲ್ಲಲ್ರಿ ಮಾಸ್ತರ ಕಮ್ಮದಲ್ಲ. ಹೌದು ಹಂಗ ನನಗಿಂತ ಸಣ್ಣ ಹೌದು ಹಿಂಗ ಲೆಕ್ಕದದು. ಮತ್ತ ಪರಶುರಾಮ ಆದ ಕೂಡಲೇ ರಾಮ. ಹೌದು. ಪರಶುರಾಮ ಅವತಾರದೊಳಗೆ ಲಗ್ನ ಮಾಡ್ಕೊಂಡಿಲ್ಲ. ಹೌದು. ಮತ್ತ ಆತ್ಮರಾಮ ಅಂತ ಪ್ರಥಮ ಬೇರದ ಅವನಿಗೆ. ಹೌದಲ್ರಿ. ಸೀತಾ ಯಾವಾಗ ಉತ್ಪನ್ನ ಆಗ್ತಾಳೆ, ಸೀತಾ ಮೊದಲು ಎಲ್ಲಿ ಹುಡ್ತಾಳೆ ಹೇಳ್ತೀನಿ. ಹೌದು. ದಶಮುಖ ರಾವಣ ಬೆನ್ ಹತ್ತಿದ ಕೇಳುವಾಗ ಈ ರತ್ನದ ಹರಳ ಸಿಕ್ತು ಒಂದು ರಾವಣಗ. ಈ ಅಗ್ನಿ ಪ್ರವೇಶ ಮಾಡಿ ತ್ಯಾಗ ಮಾಡಿದಳಾವಾಗ ತಮ್ಮ ಬೃಂದಾವನ ಇದ್ಲು ಹಿಂದಿನ ಜನ್ಮದಾಗ. ವೃಂದ ಹೋಗಿ ಅನೇಕ ಬೀಗಗಳು ತಾಳಕೋತೆ ಬಂದಿದಳು. ದಶಮುಖ ರಾವಣ ಬೆನ್ನ ಹತ್ತಿದ ಇವಳೀಗ. ರತ್ನದ ಹರಳಾಗಿ ರಾವಣಗ ದೊರೆತುಳುವಾಗ ಇವ ವೈದುವ ಪಟ್ಟ ಮಂಡೋಧರಿಯ ಕೈಯಾಗ. ಈಕಿ ಭರಣ್ಯಾಗ ಹಾಕಿ ತಮ್ಮ ಇಟ್ಲು ಆವಾಗ ಹೊತ್ತ ಹೊಂಡದ್ರೊಳಗ ಹೆಣ್ಣ ಕೂಸ ಇತ್ತು ಭರಣ್ಯಾಗ. ಆಗ ಹೆಣ್ಣ ಕೂಸ ಅಂತೂ ನಿನ್ನ ಸಾವಾಯಿತಿ ನೋಡು ನನ್ನ ಗಂಡನ ಕೈಯಾಗಂತ ಹೇಳ್ತು ರಾವಣಗ. ಶೆಟ್ಟಿಗೇರಿ ಕುತ್ತಿಗೆ ಹಿಚ್ಚಗ ಲಾಕ ರಾವಣ ಬಂದ. ಸ್ತ್ರೀಯ ಹತ್ಯ ಗೋವ ಹತ್ಯ ಮಹಾ ಪಾಪ ಜಗದಾಗ. ಇದಕ್ಕ ಜೀವ ಹೊಡೆಯುವುದು ಬ್ಯಾಡ ಬಿಡುನು ಪೆಟಗಿಯ ಒಳಗ. ಇವರು ಪೆಟಗಿಯಾಗಿಟ್ಟು ತೇಲಿ ಬಿಟ್ಟು ಸಮುದ್ರದ ಒಳಗ. ಮುಂದೆ ಕೇಳೋ ಇದೆಯ ಪೆಟಗಿ ಜನಕ ರಾಜ ಗಡವಿ ಹೋಯಿತು. ಮಣ್ಣ ಬಿತ್ತು ಮ್ಯಾಗ ಬಂದು ಪೆಟಗಿಯ ಮ್ಯಾಗ. ಸಾವಿರದ 600 ವರುಷ ನಿನ್ನ ಸೀತಾನ ಪೆಟ್ಟಿಗೆ ಮುಚ್ಚಿತು ಮಣ್ಣಾಗ. ಆಗ ನನ್ನ ರಾಮ ವಿಚಾರ ಮಾಡ್ದ ಮನಸ್ಸಿನ ಒಳಗ ಈ ಸೀತಾಗ ಹೋಗಿ ನಾನೇ ಎಬಸ್ಬೇಕಾವಾಗ. ನೇಗಿಲಿ ಹೊಡಿಯಾವಾಗಿ ಪೆಟ್ಟಿಗೆಯ ಹೊರಗ ತೆಗೆದ. ಪೆಟ್ಟಿಗೆ ಒಯ್ದ ಕೊಟ್ಟ ಜನಕ ರಾಜನ ಕೈಯಾಗ. ಜನಕ ರಾಜನ ಮನಿ ಒಳಗ ಜನಕ್ಕೆಂತ ನಾಮ ಬಂತು. ಈ ಸೀತಾ ಅಂದ್ರ ನೇಗಿಲಿಗೆ ಹೆಸರ ಐತು ಮೊದಲೀಗ. ನೇಗಿಲಿ ಹೊಡ್ಯಾಗ ಪೆಟ್ಟಿಗೆ ಎದ್ದದ ಸೀತಾ ಅಂದ್ರು ಆವಾಗ. ಮುಂದ ಜಾನಕಿ ಆದಳು ಜನಕ ರಾಜನ ಮನಿಯಾಗ. ಜನಕ ರಾಜ ಪಣಕ ಇಟ್ಟ ವಿಶ್ವಾಮಿತ್ರ ಕರ್ಕೊಂಡು ತಂದ. ಮುಂದೆ ಇವನೇ ಬಾಣ ಮುರದ ಆವಾಗ. ರಾವಣ ಹಾಕೊಂಡು ಎದಿವಾಗ ಬಿದ್ದ ನನ್ನ ರಾಮ ಕಂಚಿನಕ್ಕಾಗಿ.
ಕಂಚಿನ ಮೋತಿ ಕಾಗಿ ಹೊಡೆಯುವುದು ಇತ್ತು ನೋಡಿ ಅದು ತಳಗ. ಮುಂದ ಕಾಗಿಗಿ ಹೊಡೆದ ನೋಡು ರಾಮ ಆವಾಗ ಈ ಬಿಲ್ಲ ಬಾಣ ಎಲ್ಲ ಮುರದ ಒಗದ ಮಗಲಾಗ. ಈಗ ಸೀತಾ ಬಂದಾಳ ಅವನೇ ಈಕಿಗೆ ಅಭಶಾನಂದ್ರ ನನ್ನ ರಾಮ ದೊಡ್ಡವ ಸೀತನಕ್ಕಿಂತ ಮೊದಲೀಗ. ವಿಶ್ವಾಮಿತ್ರ ಋಷಿಗಳಿಗೆ ಆಗ ಹೋಗು ತಿಳಿಲಿಲ್ಲ ಯಾಕ. ನಮ್ಮ ಸುಭಾಸ ಅಣ್ಣವರು ಒಂದ ವಿಷಯ ಕೇಳಿದರು ನನಗ. ಹೌದು, ವಿಶ್ವಾಮಿತ್ರನ ವಿಷಯ ಬಂದದಂದ್ರ ರಾಮಾಯಣದಾಗ ಆ ವಿಶ್ವಾಮಿತ್ರಗ ಯಾಕ ತಿಳಿಲಿಲ್ಲ ತಿಳಿಸುವೆ ತಮಗ. ವಿಶ್ವಾಮಿತ್ರ ತಪಶ್ರೀ ಮಾಡಿ ಅವ ತಪಬಲಾದ್ರ ವಿಷ್ಣು ಪದವಿ ಹೋಗತ್ತಿತ್ತು ಆಗಿನ ಕಾಲದಾಗ. ವಿಷ್ಣು ಪದವಿ ಇಂದ್ರ ಪದವಿ ಬ್ರಹ್ಮನ ಪದವಿಗಳು ಇವು ಎಲ್ಲರ ಸಲೆಯಲ್ಲೇ ತಪಶ್ರೀ ಇವ ಕೊತ್ತಿದ ಅಡವ್ಯಾಗ. ಹೌದು, ಋಷಿಗಳ ಅಲ್ಲೇ ಬೆರಿಕಿ ಋಷಿಯ ವಿಶ್ವಾಮಿತ್ರ ಆವಾಗ ಇವ ಹಠಯೋಗಿ ಬಿಡಂಗ ಕಾಣೋದಿಲ್ಲಪ್ಪ ನಮಗ. ಆಗಿಂದಾಗೆ ಕೇಳೋ ಮೇನಿಕಿ ಬಂದಾಳ ಅನೇಕ ಅಪ್ಸರೆಗಳಿಗೆ ಮಾಡ್ತಾರ ಹ್ಯಾಂಗ. ಮೇನಿಕಿ ಬಂದು ಡ್ಯಾಸ ಹೊಡಿಬೇಕಾದ್ರ ಗೆಜ್ಜಿ ಕಡಬೇಕಾದ್ರ ಹೌದು ಹೌದು ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡ್ತಾರ ಹ್ಯಾಂಗ. ಹೌದು, ಇಂದ್ರಜಾಲದಲ್ಲಿ ಬೀಳಿಸಬೇಕು ವಿಶ್ವಾಮಿತ್ರನಿಗ ಇರ್ಲಿಕ್ಕ ನಮ್ಮ ಪದವಿ ಉಳಿಯುವುದಿಲ್ಲ ತಿಳ್ಕೊ ನಿನ್ನೊಳಗ. ಮುಂದೆ ಬಂದ ಕುಣಿಲ ಕತ್ಲು ವಿಶ್ವಾಮಿತ್ರಗ ತಿಳಿದು ಬಂತು ಆಶೆಕ್ಕಾಗಿ ಕಳಿಸಿ ಪಟ್ಟರ ಇಂಥ ಹೆಣ್ಣೀಗ. ಮುಂದೆ ವಿಶ್ವಾಮಿತ್ರ ಎದ್ದು ಮೀನಿಕಿಗೆ ಕೂಡತಾನ ಅಲ್ಲಿ ಶಕುಂತಲೆಯ ಹುಟ್ಟುದಿತ್ತು ಕಾಡ ಅಡವ್ಯಾಗ. ಹೌದು ಹೌದು, ಮೋಹಿಸಿ ಬಿಟ್ಟ ಇಲ್ಲಿ ತಪಶ್ರೀ ಭಂಗ ಆಯ್ತು ಆವಾಗ ಮುಂದ ಶಕುಂತಲೆ ಜನನ ಆಯಿತು ಕೇಳೋ ಅಡವ್ಯಾಗ. ಕಣಮ ಋಷಿಗಳು ಸಾಕಿದರು ಸರ್ವಧಮನ ಮಗ ಆದ ಶಾಂತನು ಮನವಿಯಾದ ಇವಳೀಗ. ತಮ್ಮ ಪದವಿಗಾಗಿ ಇವರು ತಪಶ್ರೀ ಭಂಗ ಮಾಡಿ ವಿಶ್ವಾಮಿತ್ರ ತಿಳಿದ ಇಷ್ಟು ಸಣ್ಣ ಸ್ತನಕ ಬಂದಾಗ ನಾನು ಕೊತ್ತೇನ ಪ್ರಯೋಜನ ಅಂತ ಎದ್ದಾನವಾಗ ಮುಂದ ವಿಶ್ವಾಮಿತ್ರ ಸಪ್ತ ಋಷಿಗಳ ಅಲ್ಲೇ ಅದರ. ಯಾಕಂದ್ರೆ ಈ ಪದವಿಗಳನ್ನು ಹೋಗ್ತಾವಂತ ಹೇಳಿ ಇವರು ಹೆಣ್ಣು ಮಗಳಿಗೆ ಕೊಟ್ಟು ಕಳಿಸಿದ್ರು. ಹೌದಲ್ರಿ, ಈ ವಿಶ್ವಾಮಿತ್ರಿಗೆ ತಿಳಿದು ಬರ್ತದ. ನೋಡು ನೀವು ಸುಮ್ಮ ಕೂತು ನನ್ನ ತಪಸ್ಸರಿ ಕೆಡಿಸ್ಲಾ ಕಳಿಸಿದೆ ಅಂದ್ರೆ ಇಷ್ಟು ಸ್ಥಾನ ಸ್ಥಳಕ್ಕೆ ನೀವು ಇಳಿದಿದ್ದೆ ಅಂದ್ರೆ ನಾ ತಪಸ್ಸರಿ ಕೂತರ ಏನು ಮಾಡಲಿ ಅಂತ ವಿಶ್ವಾಮಿತ್ರ ಇದ್ದ. ಹೌದು ಹೌದು, ಎದ್ದ ಕೂಡಲೇ ಆ ಮೇನಿಕೆಗೆ ಕೂಡಿದ ಕೂಡಲೇ ಮುಂದೆ ಶಕುಂತಲೆ ಅಂತ ಮಗಳು ಹುಟ್ಟಿದ್ಳು. ಶಕುಂತಲೆ ಆ ಶಕುಂತಲೆ ಅಂತ ಯಾಕಂದ್ರೆ ಶಕುಂತಲೆ ಪಕ್ಷಿ ಅದಕ್ಕೆ ರಕ್ಷಣೆ ಮಾಡಿದ್ಳು ಶಕುಂತಲ. ಅದಕ್ಕೆ ಇಲ್ಲಿ ತನಕ ಈ ವೇದಾಂತಗಳನ್ನು ಇಲ್ಲಿಗೆ ಬಂದಲ್ಲ. ನನಗೆ ತಿಳಿದಷ್ಟು ನಾ ಹೇಳೀನಿ. ಅದಕ್ಕೆ ಒಂದು ಶಾಸ್ತ್ರಕ್ಕೆ 1000 ದಾರಿಗಳಿರ್ತಾವ. ಹೌದಲ್ರಿ ಮಾಸ್ತರ, ಒಂದು ಪುರಾಣ ಒಂಥರ ಹೇಳ್ತದ, ಒಂದು ಪುರಾಣ ಒಂದು ತರ ಹೇಳ್ತದ. ಹೌದು ಹೌದು, ಇದು ಅದು ಹಂಗೆ ಹೇಳ್ತಾವತ್ತೆ. ಇದು ಆಡ್ಕೆ ನಡೀತದ. ಅವ್ರು ಒಂದ್ರದಾಗ ಹೇಳಿದ್ರೆ ನಾವು ಒಂದ್ರದಾಗ ಹೇಳ್ಬೇಕಂತ. ಹೌದು ಹೌದು,
ಅದಕ್ಕೆ ನಾವು ಒಮ್ಮೆ ಹೇಳಿಬಿಟ್ಟಿನಿ. ಹೌದಲ್ರಿ? ಬಬಲಾದಿ ಸದಾಶಿವ ಏನಂತಾನ, ಏನ್ ಹೇಳ್ತಾನ್ರಿ? ಇನ್ನೊಂದ್ ಸಾರಿ ಹೇಳ್ರಿ. ಪುರಾಣ ಪುಂಡರಗೋಷ್ಠಿ ಶಾಸ್ತ್ರ ಸೌದೆ ಮಟ್ಟೆ ಕಂಡಿದ್ ಹೇಳೋ ಮಿಂಡಿ ಮಗನೆ ಅಂತೇಳಿ. ಹೌದು ಹೌದು. ಈಗ ಏನು ಕಾಣ್ತದ ಅದು ಭೂಗೋಳ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಅದು ಕಾಣಲಾರ್ದು ಹಿಂಗೈತಿ ಹಂಗೈತಿ ಅಂತ ಹೇಳೋದಕ್ಕಿಂತ ಇದು ಹೇಳಂತ ಹೇಳ್ತಾರೆ. ಹೌದು ಹೌದು. ಅದಕ್ಕೆ ಅನೇಕ ವಿಷಯ ಶಾಸ್ತ್ರಗಳನ್ನು ಈ ಪ್ರಕಾರವಾಗಿ ಬರ್ತದ. ಇನ್ನು ಅವರು ನೆಲ್ಲೂರು ನಿಂಬೇಕಂದು ಹಾಡ್ಯಾರ. ಹೌದಲ್ರಿ ಮಾಸ್ತರ? ನೆಲ್ಲೂರು ನಿಂಬೇಕಂದು ಅವರು ಕತಿ ಸಾರ ಹಾಡ್ಯಾರಂದ್ರೆ ನಾವು ಒಂದು ಯಾವುದಾರ ಒಂದು ಮಹಾತ್ಮದ ಹಾಡಿ ಮತ್ತು ಅನೇಕ ವಿಷಯಗಳನ್ನು, ಯಾಕಂದ್ರೆ ಟೈಮ್ನು ಭಾಳ ಉಳಿದಿಲ್ಲ. ಈಗ ಟೈಮ್ 5:30 ಆಗತ್ತತಿ. ಅದಕ್ಕೆ ಯಾಕಂದ್ರೆ ಎಷ್ಟು ವಿಷಯ ಹಾಡಿದ್ದು ಸಪ್ತ ಸಾಗರ ಇದ್ದಂಗೆ ಇದು ಮುಗಿಯಂಗಿಲ್ಲ. ಹೌದಲ್ರಿ ಮಾಸ್ತರ? ಎಲ್ಲಿ ತನಕ ಹೋದ್ರೂ ಮುಗಿಯಂಗಿಲ್ಲ. ಹೌದು. ಇದು ಮುಗಿಸೋದು ಯಾರಿಗೆ ಆಗಂಗಿಲ್ಲ. ಹೌದು. ಅದಕ್ಕೆ ತಿಳಿದಿದೆ ಶಿವ ಶರಣರ ಮಹಿಮೆ ಹೆಣ್ಣಿನ ರೂಪ ಕಣ್ಣಿಲೆ ಕಂಡು ಸಣ್ಣ ಆಗುವಂತ ಕುನ್ನಿ ಜನರಿಗೆ ಅಂತ ಹೇಳ್ಯಾರ ಅವ್ರ. ಹೌದು ಹೌದು. ರೂಪ ಕಂಡು ಸಣ್ಣ ಆದ್ರೆ ಕೆಲಸ ಕೊಡಂಗಿಲ್ಲ. ಕೊಡಂಗಿಲ್ಲಲ್ರಿ ಮಾಸ್ತರ? ಅದಕ್ಕೆ ಆ ನೆಲ್ಲೂರು ನಿಂಬೇಕಾಗ ಆ ಪ್ರಾಣ ಪಡಿಬೇಕಾಗಿದ್ರು ನಮ್ಮ ಶಿವನೇ ಒಂದೇ ಕೊಟ್ಟನ ಖುಷಿ. ಹೌದಲ್ರಿ? ಹೌದು ಹೌದು. ನೀತಿಯಲ್ಲಿ ನೆಲ್ಲೂರು ನಿಂಬೇಕ ಮುಕ್ತಿ ಪಡೆದಾಳಕ್ಕ ಅದು ಒಂದು. ಹೌದು. ಹೇಮರೆಡ್ಡಿ ನೀನೇ ಮಲ್ಲಮ್ಮ. ಹೌದು ಹೌದು. ಹೌದು. ಹೇಮರೆಡ್ಡಿ ಮಲ್ಲಮ್ಮ ಆದ್ರ ಸುದೇಕೆ ಏನ್ ಮಾಡ್ಯಾಡ್ರಿ ಮಾಸ್ತರ? ಮಲ್ಲಿನಾಥಗೆ ಬೇಡ. ಹೌದು ಹೌದು. ನನ್ನ ರೆಡ್ಡಿಯರ ಜನಾಂಗಕ್ಕೆ ಅವರಿಗೆ ಗಡ್ಡೆ ಅಷ್ಟರೇ ಬಂಗಾರ ಇಡಬೇಕು ಅಂತ. ಹೌದು ಹೌದು. ಯಾರಿಗೆ ಬೇಡ? ಮಲ್ಲಿನಾಥಗೆ ಬೇಡ. ಹೌದಲ್ರಿ? ಮತ್ತೆ ನಿಮ್ಮ ಪಾತಾಳ ಗಂಗಾ ಹೋಗಿ ಬೇಡಬೇಕು. ಪಾರ್ವತಿಗೆ ಬೇಡಬೇಕಾಗಿತ್ತು. ಏನು ಕೊಡ್ಲಾಕ ಹಾಕಿನ ಬಲ್ಲಿ ಹಾಕಿಲ್ಲ, ಅಕ್ಕಿಗೆ ಈಗಿಗೆ ಏನು ಕೊಡ್ಬೇಕು? ಹೌದೌದು. ಹಂಗೆ ಕೊಡಾಕ ಬರಂಗಿಲ್ಲ. ಅದಕ್ಕೆ ಎಲ್ಲಾರ ತವಲಿ ಬಂದು ಕಿಶಿಂದ ಪರಮಾತ್ಮ ಭಿಕ್ಷೆ ಬೇಡ ನಂದಿ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿನಾಥನಲ್ಲಿ ಬೇಡಿ ಈ ಜನಾಂಗಕ್ಕೆ ಇಷ್ಟು ಕೊಟ್ಟಾಳ. ಕಡ್ಡೆ ಅಟ್ರೆ ಈ ಜನಾಂಗಕ್ಕೆ ಬಂಗಾರ ಇರ್ಬೇಕಂತ. ಹೌದು ಹೌದು. ನಾವು ದುಡಿಲಾರ್ದೆ ನಮಗೆ ಕೊಡಂಗಿಲ್ಲ ಅಂತಲ್ಲ. ಯಾರ್ಯಾರ ಒಬ್ಬ ಮಹಾತ್ಮ ನಮ್ಮ ಜನಾಂಗದಲ್ಲಿ ದುಡಿದುಕೊಂಡ್ರೆ ನಮಗೆ ಪಡೆದುಕೊಳ್ಳಕ್ಕೆ ಬರ್ತದ. ಹೌದು ಹೌದು. ಮತ್ತೆ ಹೇಮರೆಡ್ಡಿ ಮಲ್ಲಮ್ಮ ತಾನು ದುಡಿದುಕೊಂಡು ತನ್ನ ಜನಾಂಗಕ್ಕೆ ಉದ್ಧಾರ ಮಾಡಿಲ್ಲ. ಮಾಡ್ಯಾಳಲ್ರಿ ಮಾಸ್ತರ? ಹಂಗ ಯಾರ್ಯಾರು ಮಹಾತ್ಮರಾಗಿ ಹೋದ್ರಲ್ಲ ಅವರು ನಮ್ಮನ್ನು ಉದ್ಧಾರ ಮಾಡ್ತಾರ. ಹೌದು ಹೌದು. ಆತ ಅವರ ನಾಮಗಳನ್ನು ಕೊಂಡಾಡಿದ್ರೆ ನಮ್ಮನ್ನು ಅವರು ಉದ್ಧಾರ ಮಾಡ್ತಾರ ಅಂತನ್ನುವಂಥದ್ದು ನಿನಗೆ ಹೇಳಿನಿ. ಹೌದು. ಯಾಕಂದ್ರೆ ನಾವೇ ದುಡಿದ್ರೆ ನಮಗೆ ಮಾಡಕ್ ಬರಂಗಿಲ್ಲ. ಹೌದು ಹೌದು. ಒಂದೊಬ್ಬರ ಕೈಲಿ ಆಗಂಗಿಲ್ಲ. ದುಡಿಯುವಂಥ ಮಹಾತ್ಮರು ಮತ್ತೆ ಬೇರೆ ಅದಾರ. ಈಗ ಎಲ್ಲಿ ಹೇಳ್ಕೊತ ಹೋದ್ರೆ ಇದು ಚಂತಾನಕ ಮುಗಿಯಂಗಿಲ್ಲ. ಹೌದಲ್ರಿ? ಈಗ ಸಾಣದೊಂದು ಖ್ಯಾಲಿ ಹಾಡಿಬಿಡೋಣ ಮಾತು. ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರು ಇರಬೇಕು ಇಂಥವರು. ಜನಸಿ ಬಂದರು ಕಕ್ಕಳ ಮೇಲಿ ಊರಲ್ಲಿ, ಜನನಿ ನಾಗಮ್ಮ ಜನಿಸಿಲ್ಲ ಚಾಪರಲ್ಲಿ. ಜನಸಿ ಬಂದರು ಕಕ್ಕಳ ಮೇಲಿ ಊರಲ್ಲಿ, ಜನನಿ ನಾಗಮ್ಮ ಜನಿಸಿಲ್ಲ ಚಾಪರಲ್ಲಿ. ಶಂಕರಲಿಂಗ ಬಂತನಾಳದವರ ಶಿಷ್ಯರು, ಶಂಕರಲಿಂಗ ಬಂತನಾಳದವರ ಶಿಷ್ಯರು, ಕಿಂಕರ ಭಕ್ತಿಲೆ ದುಡ್ಕೊಂಡವರು, ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಾಥವರು ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರು ಇರಬೇಕು ಇಂಥವರು. ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀಶೈಲಕ ಹೋಗಿ ಕೂತ್ರು ಕಮರಿ ಮಠದಲ್ಲಿ. ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀಶೈಲಕ ಹೋಗಿ ಕೂತ್ರು ಕಮರಿ ಮಠದಲ್ಲಿ. ಮರಳಿಲ್ಲ ಚಣಕ ಬಂದು ಸ್ಥಾನ ಗಳಿಸಿಕೊಂಡು, ಮರಳಿಲ್ಲ ಚಣಕ ಬಂದು ಸ್ಥಾನ ಗಳಿಸಿಕೊಂಡು, ಮೂರು ಲೋಕಕ್ಕೆ ನಾಮ ಪಡೆದವರಿವರು, ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರು ಇರಬೇಕು ಇಂಥವರು. ಮನಿ ಹಾಕುತ್ತಿದ್ದ ಮಡ್ಡಿ ತಡವಾಲದಲ್ಲಿ, ಅಗ್ನಿ ಹಾಯುವುದು ಇತ್ತು ಲಚಾಣದಲ್ಲಿ. ಮನಿ ಹಾಕುತ್ತಿದ್ರು ಮಡ್ಡಿ ತಡವಾಲದಲ್ಲಿ, ಅಗ್ನಿ ಹಾಯುವುದು ಇತ್ತು ಲಚಾಣದಲ್ಲಿ. ಅಗ್ನಿ ತಯ್ಯರಾಯ್ತು ಸಿದ್ಧಲಿಂಗ ಬರಲಿಲ್ಲ, ಅಗ್ನಿ ತಯ್ಯರಾಯ್ತು ಸಿದ್ಧಲಿಂಗ ಬರಲಿಲ್ಲ. ದಾರಿ ನೋಡ ತಾರ ಲಕ್ಷಣದವರು, ಶುದ್ಧ ಗುರುಗಳು ಇರಬೇಕು ಇಂಥವರು. ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕು ಇಂಥವರು.
ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಪಟ್ಟಿ ಭಾವನ ಹುಟ್ಟಿ ಸೌಕಾರನಲ್ಲಿ ಬಿಟ್ಟ ಹೋಗ್ಬೇಡ ಮನಿ ಹಾಕುವುದಿಲ್ಲಿ ಪಟ್ಟಿ ಭಾವನ ಹುಟ್ಟಿ ಸೌಕಾರನಲ್ಲಿ ಬಿಟ್ಟ ಹೋಗ್ಬೇಡ ಮನಿ ಹಾಕುವುದಿಲ್ಲಿ ಗಟ್ಟಿಯಾಗಿ ಸೌಕಾರ ಬಾಗಲಾಗ ಕೂತ್ಕೊಂಡು ಗಟ್ಟಿಯಾಗಿ ಸೌಕಾರ ಬಾಗಲಾಗ ಕೂತ್ಕೊಂಡು ಲಕ್ಷಣದಾಗ ಅಗ್ಗಿ ಹಾಯ್ದವರಿವರು ಶುದ್ಧ ಗುರುಗಳು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಜಾತ್ರೆ ಮಾಡಿ ಜನ ಬಂದ್ರು ಊರಲ್ಲಿ ಸಿದ್ಧಲಿಂಗನ ವರ್ಣನ ಹೇಳ್ತಾರ ಬಾಯಿಲಿ ಗಾಬರಿಯಾಗಿ ಸೌಕಾರ ಗಲ್ಲ ಗಲ್ಲ ಬಡಕೊಂಡು ಗಾಬರಿಯಾಗಿ ಸೌಕಾರ ಗಲ್ಲ ಗಲ್ಲ ಬಡಕೊಂಡು ಸಿದ್ಧಲಿಂಗನ ಪಾದಕ ಬೇದಿದರು ಶುದ್ಧ ಗುರುಗಳು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರುಗಳು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಏ ಸಿದ್ಧಲಿಂಗ ಹೋದ್ರು ಜಿಗಿ ಜಿಣಿಗಿ ಊರಲ್ಲಿ ಜಳಕ ಮಾಡೋದಕ್ಕ ಒಯ್ದ್ರು ಬಚ್ಚಲದಲ್ಲಿ ಸಿದ್ಧಲಿಂಗ ಹೋದ್ರು ಜಿಗಿ ಜಿಣಿಗಿ ಊರಲ್ಲಿ ಜಳಕ ಮಾಡೋದಕ್ಕ ಒಯ್ದ್ರು ಬಚ್ಚಲದಲ್ಲಿ ಬತಲೆ ಮಾಡಿ ಸಿದ್ಧಲಿಂಗಾಗ ಎರೀರಿ ಅಂತ ಬತಲೆ ಮಾಡಿ ಸಿದ್ಧಲಿಂಗಾಗ ಎರೀರಿ ಕೌದ ಮುತ್ಯ ಇವರಿಗೆ ಹಚ್ಚಿದರು ಶುದ್ಧ ಗುರುಗಳು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಏ ಹೆಣ್ಣ ಮಕ್ಕಳು ಎಣ್ಣೆ ಹಚ್ಚಾರ ಕೈಲಿ ಕೈ ಆಡಿಸಿ ಎಲ್ಲ ಸರ್ವಾಂಗದಲ್ಲಿ ಕೌದ ಮುತ್ತ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡುತ್ತಿದ್ದ ಕೌದ ಮುತ್ತ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡುತ್ತ ಸಣ್ಣ ಶಿಶುವಾಗಿ ಸಿದ್ಧಲಿಂಗ ಆಡುತ್ತಿದ್ದರು ಶುದ್ಧ ಗುರುಗಳು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು ಏನ್ ಮಾಡಿದ್ರು ಅವರು ಈ ಜಿಗಜಿಣಗಿ ಗ್ರಾಮದೊಳಗೆ ಕೌದ್ಯಪ್ಪ ಮಹಾರಾಜರು ಅಂತಿದ್ರು ಹೌದು ಹೌದು ಈ ಕೌದ್ಯಪ್ಪ ಮತ್ತೆ ಅವ್ರು ಏನು ಮಾಡಿದ್ರು ಈ ಲಕ್ಷಣ ಸಿದ್ಲಿಂಗ ಮುತ್ತಾಗ ಏ ಸಿದ್ಲಿಂಗ ಬಂದಾನ ಜಳಕ ಮಾಡಿಸಿಬಿಡ್ರಿ ಒಂದು 5-6 ಮಂದಿ ಹೆಣ್ಮಕ್ಳು ಬದಲೆ ಮಾಡಿ ಅಂತ ಹೇಳ್ಬಿಟ್ರು ಹೌದು ಹೌದು ಆವಾಗ ಈ ಸಿದ್ಲಿಂಗ ಮುತ್ತವ್ರು ಏನಂದ್ರು ನಾನು ಹೊರಗೆ ನೋಡ್ಲಾಗ ಅಷ್ಟೇ ಹುಟ್ಟಿನಿ ಒಳಗೆಲ್ಲ ಶುದ್ಧ ಆಗಿನಂದ್ರು ಅವರು ಹೌದು ಹೌದು ಇಲ್ಲ ಜಳಕ ಮಾಡಿಸ್ಬೇಕಂತ ಮಾಡ್ಯಾವ ನಾವು ಅಂತಂದ್ರು 5-6 ಮಂದಿ ಹೆಣ್ಣು ಮಕ್ಕಳನ್ನ ಕರೆದ್ರು ಒಂದು ಎಣ್ಣೆ ಒಳಗೆ ಬಟ್ಲ ಹಾಕೊಂಡು ಬಂದರು ಸಿದ್ಲಿಂಗ ಮುತ್ತವ್ರದ್ದು ಭಾರವಾದಂತಹ ಪ್ರಾಯ ಇತ್ತು ಹೌದು ಹೌದು ಆ ಪ್ರಾಯ ಇತ್ತು ಅವಾಗ ಸಿದ್ಲಿಂಗ ಮುತ್ತ ಏನಂತಾರೀ ಆ ಎಣ್ಣೆ ಬೆಟ್ಲ ಜಾರಿ ಕೈ ಅಂದ್ ಬಿದ್ರು ಬಿಡಲಕ್ಕ ಹೌದು ಹೌದು ನನಗೆ ಹಿಡಿಯ ಒಳಗೆ ಗಟ್ಟಿ ಹಿಡಿಬೇಕು ನೋಡಿ ನೀವು 5 ಮಂದಿ ಅಂದ್ರ ಅವ್ರು ಹೌದು ಹೌದು ಇಷ್ಟು ಭಾರವಾದಂತಹ ಪ್ರಾಯ ಐತಿ ಹ್ಯಾಂಗ ಹಿಡಿಬೇಕು ಇವರಿಗೆ ಅಂದ್ರ ಅವ್ರ ಹೌದು ಈ ಸಿದ್ಲಿಂಗ ಮುತ್ಯನ ಹೆಗಲಿ ಮೇಲೆ ಏನು ಕೈ ಇಟ್ರಿ ಹೆಣ್ಮಕ್ಳು 3 ತಿಂಗಳದ ಕೂಸಾಗಿಬಿಟ್ರಿ ಸಿದ್ಲಿಂಗ ಮುತ್ಯ ಬೇಕಾದ ಟೇರಿ ಈಗ ಬಸಲ್ದಾಗ ಹೌದು ನಾನು ಎರಿಬೇಕಾಗೈತಿಲ್ಲ ಎರೀರಿ ಹೌದು ಆವಾಗ ಏನು ಮಾಡಿದ್ರು ಈ ಸಿದ್ಲಿಂಗ ಮುತ್ಯ ಅವರು ಇದು ಪವರ್ ಆದ ನೋಡ್ಕೊಂಡ್ರು ಕೂಡಲೇ ಆ ಮಡ್ಡಿ ತಡವಲಗಾಕ ಬಂದ್ರ ಹೌದು ಆ ತಡವಲಗ ಗ್ರಾಮದೊಳಗೆ 14 ವರ್ಷ ನಾ ಆಡ್ತೀನಿ ಇನ್ನೂ ಮನಿ ಹಾಕಿದ್ದಲ್ಲಿ ಸಿದ್ಲಿಂಗ ಮುತ್ಯ ಹೌದಲ್ರಿ ಆ ಸಿದ್ಲಿಂಗ ಮುತ್ಯ ಮನಿ ಹಾಕುವಂತ ಸಮಯದೊಳಗೆ ತಡವಾಲ ಸೌಕರ್ಯ ಮಾಡ್ದ ಇವತ್ತು ಮನಿ ಮುಗಿಸಿ ನೀವು ಹೋಗ್ಬೇಕು ಹೌದು ಹೌದು ಎಲ್ಲರ ಲಕ್ಷಣದಾಗ ಅಗಿ ಆಯ್ತೀನಿ ಇದು ಆಯ್ತೀನಿ ಅಂದ್ರೆ ನಮ್ಮ ಕಡೆ ನಡೆಯಂಗಿಲ್ಲ ಅಂದರು ಇವರು ಪಂಚಾಳ ಮತದ ಬಡಿಗತನ ಮಾಡ್ತಿದ್ರು ಯಾಕಾಗಲ್ಲ ತಗೋರಿ ಕೆಲಸ ಮಾಡ್ತೀನಿ ಅಂದ್ರು ಅವರು ಹೌದು ಹೌದು ಅವ್ರು ಕೆಲಸ ಮಾಡಂಗ ಮಾಡ್ತಿದ್ರು ಲಕ್ಷಣದಾಗ ಅಗ್ಗಿ ಹಾಯ್ದು ಟೈಮ್ ಸನೇ ಬತ್ತಲ್ಲ ಹೌದು ಹೌದು ಮಧ್ಯಾಹ್ನ ಟೈಮ್ ಆಗಿತ್ತು ಅವ ಸ್ವಲ್ಪ ಜಳಕ ಮಾಡಿ ಬರ್ತೀನಿ ರೀ ಅಂತ ಹೇಳ್ಕಿಸಿಂದ ಏನು ನೀರಾಗ ಹೋಗಿ ಜಿಗಿದ್ ನೋಡು ಹೋಗಿ ಲಕ್ಷಣದಾಗೆ ಎದ್ದ ಇವ ಇಲ್ಲೇ ಕೂತು ಹೌದು ಹೋಗಿ ಅಗ್ಗಿ ಹಾಯ್ದು ಎಲ್ಲ ಬಂದ ಬರೋದ್ರೊಳಗೆ ಇಲ್ಲಿ ಕೆಲಸ ನಡೆದಿತ್ತು ಸೌಕಾರ ಮನೆಯಾಗಿ ಇವ ಕೂತಿದ್ ಬಾಗಲದಾಗೆ ಹೌದು ಹೌದಲ್ರಿ ಕೆಲಸ ನಡೆದಿತ್ತು ಕೆಲಸ ಮಾಡ್ಕೊಂಡು ಬಂದ್ರು ಜಾತ್ರೆ ಮಾಡಿ ಜನ ಬಂದ್ರ ಅವಾಗ ಏನಂತಾರೆ ಜನ ಬಂದಿ ಸಿದ್ಲಿಂಗ ಅಗ್ಗಿ ಹಾಯ್ದ ಲಕ್ಷಣದೊಳಗೆ ಚಂದಾಗಿ ಜಾತ್ರೆ ಮಾಡಿ ಎಲ್ಲರಿಗೂ ತುಪ್ಪ ಹಾಕ್ಯಾನ ಜಾತ್ರೆಯಾಗ ಅಂತ ಇವ್ರು ಹೇಳಿದ್ರು ಹೌದು ಹೌದು
ಅವಾಗ ತಡವಲ್ಲ ಸಾವುಕಾರ ಅಂದ ಇಲ್ಲೇ ಕೆಲಸ ಮಾಡಾಕತ್ತಾನ ಚಂತಾನ ಹಿಂಗೆ ಆಗ್ಯಾವ ನೋಡಿ ಹುಚ್ಚ ಜನಸಂಖ್ಯೆ ಅಂತ. ಹೌದು ಹೌದಲ್ರಿ. ಇವು ಹಿಂಗೆ ಆಗ್ತೈತಿ. ಇಲ್ಲೇ ನಾ ಕೆಲಸಕ್ಕೆ ಹಚ್ಚಿ ಬಾಗಲ್ದಾಗ ಕೂತೀನಿ ಜಳಕಕ್ಕೆ ಹೋದ ಹೊಳ್ಳಿ ಇಲ್ಲೇ ಬಂದ ನಿಮ್ಮ. ಹೌದಲ್ರಿ. ಆವಾಗ ಈ ಶಿರ್ಲಿಂಗ ಮುತ್ತಿ ಅವರಿಗೆ ಅವರು ಸಾವುಕಾರ್ತಿ ಏನು ಮಾಡಿದ್ರು, ಊಟ ಮಾಡ್ತೇನೆ ಮಾಡಪ್ಪ ಅಂದ್ರೆ ಅವ್ರು. ಹೌದು ಹೌದು. ನಾನು ಊಟ ಲಕ್ಷಣದಾಗೆ ಮುಗಿದ್ರಿ ಹೋಳಿಗೆ ಕಟ್ಕೊಂಡ್ ಬಂದಿರಿ ಉಣ್ತೀರಿ ನೋಡ್ರಿ ನೀವು ಅಂದಿವ. ಹೌದು ಹೌದು. ಆವಾಗ ಸಾವುಕಾರ ಅಂದ ನಿನಗೆ ಕಾಯ್ದಾಗಂಗಿಲ್ಲ ಹೋಗಿ ನೀ ಜಾವ್ ಬಾರ ಅಂದವ. ಇದು ಕೆಲಸ ಬಗೆಹರಿಯಂಗಿಲ್ಲ, ನಾನೇ ಹುಚ್ಚಾಗ್ಬೇಕಾಗತ್ತೆ ನಿನ್ನ ಕೈಯಾಗ. ಹೌದಲ್ರಿ. ಹೌದು. ಊರು ಜನ ಒಟ್ಟು ಸಾವುಕಾರೇ ಹುಚ್ಚದ ನನಗತ್ರ ಬರೀ ಸಾವುಕಾರ ನೋಡಿ ನಗ್ಲಾಕತ್ತಿರೋದು ಹುಚ್ಚಿದ ಸಾವುಕಾರ ಸುಮ್ ಕೂತೈತಿ. ಅವ ಅಲ್ಲೇದಾನ ಇವ ಇಲ್ಲಿ ಕೂತಾನ ಬಾಗಲ್ದಾಗ. ಅದಕ್ಕೆ ಮಹಾತ್ಮರಿಗೆ ಹೋಗಿ ನಾವು ಏನ್ರಿ ಮಾಡಕ್ಕೆ ಹೋದ್ರೆ ಏನ್ರಿ ಆಗ್ತದ. ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಆಗಿ ಹೋದ್ರು. ಹೌದು ಹೌದು. ಸಿದ್ಧಲಿಂಗನಂಥವರು ಶುದ್ಧ ಗುರುಗಳು ಇರಬೇಕಂತವರು, ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು, ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು, ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು. ವರ್ಣನ ತೀರುವುದಿಲ್ಲ ಒಂದೇ ನಾಲಿಗೆಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ. ವರ್ಣನ ತೀರುವುದಿಲ್ಲ ಒಂದೇ ನಾಲಿಗೆಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ. ಹೋದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷ, ಹೋದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷ, ಭಕ್ತಿಲೆ ಗುರು ಚರಣಕ ಬಾಗಿದರು ಶುದ್ಧ ಗುರುಗಳು ಇರಬೇಕು ಇಂಥವರು, ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು, ಸಿದ್ಧಲಿಂಗನಂತವರು ಶುದ್ಧ ಗುರು ಇರಬೇಕು ಇಂಥವರು, ಸಿದ್ಧಲಿಂಗನಂತವರು.